ಬಿಜೆಪಿ ಹಾಗೂ ಜೆಡಿಎಸ್ ಪಕ್ಷದ ಎಲ್ಲ ನಮ್ಮ ಶಾಸಕರು, ವಿಧಾನ ಪರಿಷತ್ ಸದಸ್ಯರು ಗಾಂಧಿ ಪ್ರತಿಮೆ ಮುಂದೆ ನಾವು ಪ್ರತಿಭಟನೆಯನ್ನ ರಾಜ್ಯದ ಕಾಂಗ್ರೆಸ್ ಸರ್ಕಾರದ ವಿರುದ್ಧ ಮಾಡ್ತಾ ಇದ್ದೇವೆ. ಯಾತಕ್ಕೋಸ್ಕರ ಪ್ರತಿಭಟನೆ? ನಾವಿವತ್ತು ಶಾಸಕರಾಗಿ ನಮ್ಮ ಕ್ಷೇತ್ರದ ಮತದಾರರು ನಮ್ಮನ್ನು ಆಯ್ಕೆ ಮಾಡಿ ಕಳಿಸ್ಕೊಟ್ಟಿದ್ದಾರೆ. ಕ್ಷೇತ್ರದಲ್ಲೇ ನಮ್ಮ ಮತದಾರರು ಶಾಸಕರುಗಳನ್ನ ಪ್ರಶ್ನೆ ಮಾಡ್ತಾ ಇದ್ದಾರೆ. ಶಾಸಕರಾಗಿ 20 ತಿಂಗಳುಗಳು ಕಳೆದಿದೆ. ನಮ್ಮ ಕ್ಷೇತ್ರಗಳಿಗೆ ರಸ್ತೆಗಳು ನಾವು ಕೊಡೋದಕ್ಕೆ ಸಾಧ್ಯ ಆಗ್ತಾ ಇಲ್ಲ, ಆಸ್ಪತ್ರೆಗಳು ಕಟ್ಟಿಸೋದಕ್ಕೆ ಸಾಧ್ಯ ಆಗ್ತಾ ಇಲ್ಲ, ಶಾಲಾ ಕೊಠಡಿಗಳನ್ನ ಕೊಡೋದಕ್ಕೆ ಸಾಧ್ಯ ಆಗ್ತಾ ಇಲ್ಲ. ಇವತ್ತು SCP TSP ಹಣ ಇವತ್ತು ನಾವು ಗಂಗಾ ಕಲ್ಯಾಣವನ್ನು ಕೂಡ ನಮ್ಮ ಕ್ಷೇತ್ರದಲ್ಲಿ ಕೊಡೋದಕ್ಕೆ ಸಾಧ್ಯ ಆಗ್ತಾ ಇಲ್ಲ. ಒಂದೇ ಮಾತಿನಲ್ಲಿ ಹೇಳಬೇಕು ಅಂತ ಹೇಳಿದ್ರೆ, ಕಾಂಗ್ರೆಸ್ ಪಕ್ಷದ ಆಡಳಿತ ಪಕ್ಷದ ಶಾಸಕರು ರಾಜು ಕಾಗೆ ಅವರು ಹೇಳಿರ್ತಕ್ಕಂಥದ್ದು ಸತ್ಯ ಇದೆ. ಇವತ್ತು ಶಾಸಕರು ಆತ್ಮಹತ್ಯೆ ಮಾಡ್ಕೊಳ್ತಕ್ಕಂಥ ದುಸ್ಥಿತಿಗೆ ಬಂದು ನಿಲ್ಲಿಸಿದ್ದಾರೆ. ಇವತ್ತು ಸಿದ್ದರಾಮಯ್ಯನವರು ಮುಖ್ಯಮಂತ್ರಿಗಳು. ನಿನ್ನೆ ದಿನ JDS ಮತ್ತು ಬಿಜೆಪಿ ಪಕ್ಷದ ಶಾಸಕರು, ವಿಧಾನ ಪರಿಷತ್ ಸದಸ್ಯರು ಈ ಬಜೆಟ್ ಅಲ್ಲಾದ್ರೂ ಕೂಡ ನಮಗೆ ಹಣವನ್ನ ಕೊಡಿ ಅಂತ ಹೇಳಿದ್ರೆ ಇವತ್ತು ಗ್ಯಾರಂಟಿಗಳು ಕೊಟ್ಟಿದ್ದೇವೆ. ಕಂಗ್ರಾಚುಲೇಷನ್ಸ್. ಯಾರು ಹುಡುಗ? ಮದುವೆ ಅಲ್ಲ, ಬಿಸ್ನೆಸ್ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಹೌದಾ? ಹೇಗೆ? ಬಾಸ್ ವಾಲಾ. ಬಾಸ್ ವಾಲಾ, ಬಿ ದ ಬಾಸ್ ಅಂತೇಳಿ ಇವತ್ತು ಅಹಂಕಾರದಿಂದ ಮುಖ್ಯಮಂತ್ರಿಗಳು ಉತ್ತರವನ್ನ ಕೊಟ್ಟಿದ್ದಾರೆ. ಇವತ್ತು ಎಂತ ಪರಿಸ್ಥಿತಿ ಬಂದಿದೆ ಅಂತ ಹೇಳಿದ್ರೆ, ಮೊನ್ನೆ ದಿನ ಆಡಳಿತ ಪಕ್ಷದ ಶಾಸಕರು ಹೇಳ್ತಾರೆ ಸದನದಲ್ಲಿ, ನಾವ್ಯಾರು ಕೂಡ ತಲೆ ಎತ್ಕೊಂಡು ಓಡಾಡಕ್ಕಾಗ್ತಲ್ಲ ವಿಜೇಂದ್ರ ಅವರೇ, ನೀವಾರ ವಿರೋಧ ಪಕ್ಷದಲ್ಲಿದ್ದೀರಿ, ಆಡಳಿತ ಪಕ್ಷದಲ್ಲಿ ಇಟ್ಕೊಂಡು ತಲೆ ಎತ್ಕೊಂಡು ನಮ್ಮ ಕ್ಷೇತ್ರದಲ್ಲಿ ಓಡಾಡಕ್ಕಾಗ್ತಲ್ಲ ಅಂತೇಳಿ. ಬಹುಶಃ ಸ್ವಾತಂತ್ರ್ಯ ಬಂದ ನಂತರದಲ್ಲಿ ನಮ್ಮ ಕರ್ನಾಟಕ ರಾಜ್ಯದಲ್ಲಿ ಸರ್ಕಾರ ಬಂದು 2 ವರ್ಷ ಹತ್ತತ್ರ 20 ತಿಂಗಳು ಆದರೂ ಸಹ ನಮ್ಮ ಕ್ಷೇತ್ರಗಳಿಗೆ ಅಭಿವೃದ್ಧಿಯ ಅನುದಾನ ಕೊಡದೇ ಇರತಕ್ಕಂಥ ಸರ್ಕಾರ ಇವತ್ತು ಇಡೀ ದೇಶದಲ್ಲಿ ಯಾವ್ದಾರ ಇದ್ರೆ ನಮ್ಮ ರಾಜ್ಯದಲ್ಲಿ ಇರ್ತಕ್ಕಂಥ ಈ ಸಿದ್ದರಾಮಯ್ಯ ನೇತೃತ್ವದ ಕಾಂಗ್ರೆಸ್ ಸರ್ಕಾರ. ಹಾಗಾಗಿ ಇವತ್ತು ನಾವು ಆಗ್ರಹವನ್ನು ಮಾಡ್ತಾ ಇದ್ದೇವೆ, ಮಾನ್ಯ ಸಿದ್ದರಾಮಯ್ಯನವರೇ, ನೀವು 16ನೇ ಬಜೆಟ್ ಮಂಡನೆ ಮಾಡ್ತಾ ಇದ್ದೇವೆ ಅಂತೇಳಿ ಏನು ಆಕಾಶದಲ್ಲಿ ತೇಲಾಡ್ತಾ ಇದ್ದೀರಿ. ನಿಮ್ಮ 16ನೇ ಬಜೆಟ್ ಇವತ್ತು ಯಾರು ರಾಜ್ಯದ ಜನರು ಕೂಡ ಇವತ್ತು ಕಣ್ಣೀರಾಗ್ತಾ ಇದ್ದಾರೆ ನಿಮ್ಮ ಬಜೆಟ್ಗಳನ್ನು ನೋಡಿಕೊಂಡು. ಇವತ್ತು ಆಗ್ರಹ ಮಾಡ್ತಾ ಇದ್ದೇನೆ, ಈ ಬಾರಿ ಆದರೂ ಸಹ ನಮ್ಮ ಕ್ಷೇತ್ರಗಳಿಗೆ ಅಭಿವೃದ್ಧಿಗೆ ಹಣವನ್ನ ಕೊಡಬೇಕು. ಏನು ನಮ್ಮ ತೆರಿಗೆ ನಮ್ಮ ಹಕ್ಕು ಅಂತೇಳಿ ನಾಟಕ ಮಾಡೋದಿಲ್ಲ, ಡೆಲ್ಲಿಗೆ ಹೋಗಿ ಇವತ್ತು ಶಾಸಕರನ್ನ ಬೀದಿಗೆ ತಂದಿಟ್ಟಿದ್ದೀರಿ. ಈ ಬಾರಿ ಆದರೂ ಕೂಡ ನಮ್ಮ ಕ್ಷೇತ್ರಗಳಿಗೆ ಅಭಿವೃದ್ಧಿಗೆ ಅನುದಾನ ಕೊಡಬೇಕು ಅಂತೇಳಿ ತಮ್ಮ ಮುಖ್ಯನೇ ಇವತ್ತು ಮಾನ್ಯ ಮುಖ್ಯಮಂತ್ರಿಗಳಿಗೆ ನಾನು ಆಗ್ರಹವನ್ನ ಮಾಡ್ತಾ ಇದ್ದೇನೆ. ಕೊಡಿ ಕೊಡಿ ಅನುದಾನ ಕೊಡಿ, ಕೊಡಿ ಕೊಡಿ ಅನುದಾನ ಕೊಡಿ, ಕೊಡಿ ಕೊಡಿ ಅನುದಾನ ಕೊಡಿ. ಅಭಿವೃದ್ಧಿ ಶೂನ್ಯ ಸರ್ಕಾರಕ್ಕೆ ಬಂಡವಾಳ ವೆಚ್ಚ ಖರ್ಚು ಮಾಡದೇ ಇರೋ ಸರ್ಕಾರಕ್ಕೆ, ಏನೇನು ಬಂಡವಾಳ ವೆಚ್ಚವನ್ನು ಮಾಡದೇ ಇರತಕ್ಕಂತ ಸರ್ಕಾರಕ್ಕೆ ಭಾರತ್ ಮಾತಾ ಕಿ ಜೈ. ಮಾನ್ಯ ಬಂಧುಗಳೇ, ಮಾನ್ಯ ಮುಖ್ಯಮಂತ್ರಿಗಳಾಗಿರ್ತಕ್ಕಂಥ ಸಿದ್ದರಾಮಯ್ಯನವರು 18 ಬಜೆಟ್ ಮಂಡನೆ ಮಾಡಿ 16 ಬಜೆಟ್ ಮಾಡಿ ಬಹಳ ಹೆಗ್ಗಳಿಕೆಯಲ್ಲಿದ್ದಾರೆ. ಈಗ ಇವತ್ತು 17ನೇದು ಮಾಡ್ತಾರೆ. ನನಗೆ ಪ್ರೈಮರಿ ಸ್ಕೂಲಲ್ಲಿದ್ದಾಗ ನನ್ನ ಮೇಷ್ಟ್ರೊಂದು ಕಥೆ ಹೇಳಿದ್ರು, ನನಗೆ ಈಗ ಜ್ಞಾಪಕ ಬಂತದ್ದು. ಏನಂದ್ರೆ, ಒಬ್ರು ಟೈಲರ್ ಅಂಗಡಿ ಇಟ್ರಂತೆ, ಆದ್ರೆ ಅಂಗಡಿಗೆ ಹೆಸರಿಟ್ಟಿರಲಿಲ್ಲ, ಏನ್ ಹೆಸರಿಡ್ಬೇಕು ಅಂತ. ಮಧ್ಯಾಹ್ನ ಬಹಳ ದಣದು ಬಿಟ್ಟಿದ್ರು, ಅರ್ಜೆಂಟ್ ಯಾರಿಗೋ ಒಂದು ಬಟ್ಟೆ ಹೊಲ್ದು ಕೊಡ್ಬೇಕಾಗಿತ್ತು. ಅದರಲ್ಲಿ ಬಿಸಿ ಇದ್ರು. ಅಷ್ಟೊತ್ತಿಗೆ ಪಾಪ ಮನೆಗೆ ಹೊಡಿತಿ ಊಟ ತಗೊಂಡ್ ಬಂದಿಲ್ಲಿಟ್ರು. ಅವ್ರು ಬೇಗ ಊಟ ತಿನ್ಲಿಲ್ಲ, ಅಲ್ಲಿ ಬಿಟ್ಟು ಹೋಗಿದ್ರು. ಎಲ್ಲ ನೊಣಗಳು ಅದಕ್ಕೆ ಮೇಲೆ ಕುಳಿತುಬಿಟ್ಟಿದ್ವಂತೆ. ಹೊಟ್ಟೆ ಹಸುವಾದ ತಕ್ಷಣ ಬಂದು ತೆಗೆದು ನೋಡಿದ್ರೆ ನೊಣ ಕುಳಿತುಬಿಟ್ಟಿದ್ವು. ಒಂದು ಕೈಯಲ್ಲಿ ಹಿಡಿದು ಹಿಂಗೆ ಬಾರಿಸಿದ್ರು. 7 ನೊಣ ಸತ್ತು ಬಿದ್ದೋಯ್ತಂತೆ ಅಲ್ಲಿ ಪಾಪ. 7 ನೊಣ ಸತ್ತು ಬಿದ್ದೋದ್ಮೇಲೆ ಅವನಿಗನಿಸ್ತಂತೆ, ಓ ಇದು ಒಂದು ಸಾಧನೆ, ಅದರಿಂದ ಇವತ್ತು ನನ್ನ ಟೈಲರ್ ಅಂಗಡಿಗೆ ಏಟಿಗೆ 7 ಅಂತ ಹೆಸರಿಟ್ಕೊಳ್ಬೇಕು ಅಂತ ತೀರ್ಮಾನ ಮಾಡಿ ಅವ್ರ ಟೈಲರ್ ಅಂಗಡಿ ಹೆಸರು ಆವತ್ತಿಂದ ಏಟಿಗೆ 7. ಇವತ್ತು ಈ ಒಂದು ಏಟಿಗೆ 17 ಇಲ್ಲಿ ಮುಖ್ಯಮಂತ್ರಿಗಳು 16 ಬಜೆಟ್ ಮಂಡಿಸ್ತಾ ಇದ್ದಾರೆ.
ಏನೂ ಸಾಧನೆ ಇಲ್ಲ, ಶೂನ್ಯ. ಇವತ್ತು ಏಟ್ ಗದ್ದಾರು ಅಂತ ಹಾಕೊಂಡು ಓಡಾಡ್ಬೇಕು, ಇನ್ನಷ್ಟೇ ಅವ್ರು ಇರೋದು, ಇನ್ನೇನು ಸಾಧನೆ ಇಲ್ಲ. ನೋಡಿ, ಇಡೀ ರಾಜ್ಯದಲ್ಲಿ ದಲಿತರು ಹೋರಾಟ ಮಾಡ್ತಿದ್ದಾರೆ ಈ ಸರ್ಕಾರದ ವಿರುದ್ಧವಾಗಿ. SAP TSP ಹಣ ದುರುಪಯೋಗ ಆಗ್ತಾ ಇದೆ. ಅವರಿಗೆ ಭೂಹೀನರಿಗೆ ಭೂಮಿ ಖರೀದಿ ಮಾಡಿಕೊಡ್ಬೇಕು, ಕೊಟ್ಟಿಲ್ಲ. ಗಂಗಾ ಕಲ್ಯಾಣ ಮಾಡಿಕೊಡ್ಬೇಕಾಗಿತ್ತು, ಕೊಟ್ಟಿಲ್ಲ. ಅವರಿಗೆ ಕಾರು ಕೊಡ್ತಕ್ಕಂಥದ್ದು ಇಲ್ಲ. ಇವ್ರು ಮಾತ್ರ ಲಂಬೋರ್ಗಿನಿ ತಗೋತಾರೆ, ಲ್ಯಾಂಬೋರ್ಗಿನಿ ಓಡಾಡಕ್ಕೆ. ಅವ್ರಿಗಿಲ್ಲ. ಜಮೀನು ಕೊಡ್ರಿ ಅಂದ್ರೆ ಇವರು 200-300 ಎಕರೆ ತಗೊಳ್ತಾವ್ರೆ. ಬೆಂಗಳೂರು ಸುತ್ತ ಈಗಾಗಲೇ ಲೂಟಿ ಹೊಡೆದ ಹಣಗಳಲ್ಲಿ ನೀವು ಹೋಗಿ ದೇವನಹಳ್ಳಿಯಲ್ಲಿ ನೋಡಿ, ಆನೇಕಲ್ಲಲ್ಲಿ ನೋಡಿ, ನೆಲಮಂಗಲ ನೋಡಿ, ಎಲ್ಲಿ ನೋಡಿದ್ರು ಖಾಲಿ ಜಮೀನು ಯಾರ್ದಪ್ಪ ಅಂತಂದ್ರೆ ಬೇನಾಮಿ. ಈ ರೀತಿ ಮಾಡಿ ಲೂಟಿ ಹೊಡಿತಾವ್ರೆ ಹೊರತು ಜನರ ಸಂಕಷ್ಟಗಳನ್ನ ಕೇಳ್ತಾ ಇಲ್ಲ. ಹೋಗಿ ಶಾಸಕರು ನಮ್ಮ ಕ್ಷೇತ್ರಕ್ಕೆ ಹಣ ಕೊಡಿ ಅಂತ ಕೇಳ್ಬೇಕ? ನಿಮಗ ಮಾನ ಮರ್ಯಾದೆ ಇಲ್ಲ? ನಿಮಗೆ ಅಭಿವೃದ್ಧಿ ಮಾಡ್ಬೇಕು ಅಂತ ಗೊತ್ತಿಲ್ವಾ ನಿಮಗೆ? ಇನ್ನೂ 40% ಹಣ ಕಳೆದ ಬಜೆಟ್ ಅಲ್ಲಿ ಇಟ್ಟಿದ್ದು ಇದುವರೆಗೂ ಕೂಡ ಖರ್ಚಾಗಿಲ್ಲ ಅಂತ ಹೇಳಿ ಎಲ್ಲ ಬಬ್ಬೆ ಹೊಡಿತಾ ಇದ್ದಾರೆ. ಹಣ ಎಲ್ಲೂ ಆಯ್ತು? ಲೂಟಿ ಮಾಡಿದ್ದೀರಿ. ನಿಮ್ಮ ಲೂಟಿಗೆ ಜನ ಬುದ್ಧಿ ಕಲಿಸ್ತಾರೆ. ಇವತ್ತು ನಾವು ಸಾಂಕೇತಿಕವಾಗಿ ಈ ಸರ್ಕಾರ ಅಭಿವೃದ್ಧಿ ಶೂನ್ಯ ಸರ್ಕಾರ ಅಂತ ಹೇಳಿ ನಾವು ಪ್ರತಿಭಟನೆ ಮಾಡಿದ್ದೇವೆ. ಇವತ್ತು ಕಾಯ್ತೇವೆ. ಈಗ ಬಜೆಟ್ ನಲ್ಲಿ ಏನು ಬರ್ತದೆ ನೋಡಿ, ಮುಂದೆ ನಿಮಗೆ ಮುಖಕ್ಕೆ ಮಂಗಳಾರತಿ ಮಾಡ್ತಕ್ಕಂಥ ಕೆಲಸವನ್ನ ಶಾಸಕರು ನಾವೆಲ್ಲ ಸೇರಿ ಮಾಡ್ತೇವೆ ಅಂತ ಹೇಳಲಿಕ್ಕೆ ಬಯಸ್ತೇವೆ.